ಮಾಜಿ ಸಚಿವರು, ಹಿರಿಯ ಶಾಸಕರು, ಬಿಜೆಪಿಯ ನಾಯಕರಾದಂಥ ಸಿ.ಟಿ. ರವಿ ಅವ್ರ ಜೊತೆಲಿದ್ದೀನಿ. ಸರ್, ಈಗ ಪೆಹಲ್ಗಾಮ್ ಇನ್ಸಿಡೆಂಟ್ ವಿಚಾರವಾಗಿ ಇಡೀ ದೇಶವೇ ಕುದೀತಾ ಇದೆ. ಆದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ಅದು ಯಾಕೋ ತೀರಾ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡೋದು ಅವಶ್ಯಕತೆ ಇಲ್ಲ ಅಂತಾರೆ, ಆಮೇಲೆ ಯೂಟರ್ನ್ ಹೊಡಿತಾರೆ. ಮತ್ತೊಂದು ಕಡೆ ರಾಯರೆಡ್ಡಿಯವರು ಯುದ್ಧ ಮಾಡಿ ಅಂತಾರೆ. ಅವರ ಪಾರ್ಟಿಯಲ್ಲೇ ಈ ವಿಚಾರವಾಗಿ ಗೊಂದಲ ಇದೆ. ಆಮೇಲೆ ತುಂಬ ಸಾಫ್ಟಾಗಿ ಹೋಗ್ತಿದ್ದೀರಾ ಪಾಕಿಸ್ತಾನ ಮೇಲೆ. ಯುದ್ಧ ಬಿ ಜೆ ಪಿ ಮತ್ತು ಪಾಕಿಸ್ತಾನದ ನಡುವೆ ಅಲ್ಲ, ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಮೊನ್ನೆ ಬಂದ ಭಯೋತ್ಪಾದಕರು ನೀನು ಬಿ ಜೆ ಪಿನಾ, ನೀನು ಕಾಂಗ್ರೆಸ್ಸಾ, ನೀನು ಕಮ್ಯುನಿಸ್ಟಾ, ನೀನು ಸಮಾಜವಾದಿ ಪಾರ್ಟಿನಾ ಅಂತ ಕೇಳಲಿಲ್ಲ. ಅವ್ರು ಕೇಳಿದ್ದು ನೀನು ಮುಸ್ಲಿಮಾ, ನೀನು ಹಿಂದೂನಾ ಅಂತ. ಮುಸ್ಲಿಂ ಅಂತ ಹೇಳಿದವರಿಗೆ ಕಲ್ಮಾ ಹೇಳಲಿಕ್ಕೆ ಹೇಳಿದ್ರು. ಆದರೂ ಅನುಮಾನ ಬಂದವರಿಗೆ ಪ್ಯಾಂಟ್ ಬಿಚ್ಚಿ ಸುನ್ನತ್ತಾಗಿದೆಯಾ ಅಂತ ನೋಡಿದ್ರು. ಅಲ್ಲಿ ನಿನ್ನ ಪಾರ್ಟಿ ಅಂತ ಕೇಳಲಿಲ್ಲ. ಬಂದವರು ಭಯೋತ್ಪಾದಕರು, ಅವರು ಭಾರತಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಸಂವಿಧಾನಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು, ಪ್ರಜಾಪ್ರಭುತ್ವಕ್ಕೆ ಥ್ರೆಟ್ ಅಂತ ಆಲೋಚನೆ ಮಾಡಬೇಕಿತ್ತು. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ್ದು ಎ.ಒ. ಹ್ಯೂಮ್, ಒಬ್ಬ ವಿದೇಶಿ. ಅವನು ಆರಂಭದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ದೇಶಕ್ಕೆ ಸ್ವತಂತ್ರ ಕೊಡಿಸುವ ಸಂಘಟನೆ ಅಂತೇನು ಸ್ಥಾಪನೆ ಮಾಡಿಸಿದ್ದಲ್ಲ. ಬ್ರಿಟಿಷರಿಗೆ ಸಹಾಯ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಸಣ್ಣ ಪುಟ್ಟ ಬೇಡಿಕೆಗಳನ್ನು ಅವ್ರು ಈಡೇರಿಸಬೇಕು ಅಂಥೇಳಿ ಅವನು ಪ್ರಾರಂಭಿಸಿದ. ಮತ್ತು ಬ್ರಿಟಿಷ್ ವೈಸ್ರಾಯಿ ಅವರ ಅನುಮತಿ ಪಡೆದೇ ಪ್ರಾರಂಭಿಸಿದ. ಅವನ ಉದ್ದೇಶ ಇದೊಂದು ಸ್ವತಂತ್ರ ಹೋರಾಟಗಾರರ ವೇದಿಕೆಯಾಗಿ ಪರಿವರ್ತಿಸಬೇಕು ಅನ್ನೋದು ಉದ್ದೇಶ ಇರಲಿಲ್ಲ. ಆರಂಭದ ಒಂದು 20 ವರ್ಷಗಳ ಕಾಲ ಬ್ರಿಟಿಷರಿಗೆ ಅರ್ಜಿ ಕೊಡೋದು, ಅವರು ಕೊಟ್ಟ ಭಿಕ್ಷೆಯನ್ನೇ ಪರಮಾನ್ನ ಅಂತ ಕುಣಿದಾಡಿ ಖುಷಿ ಪಡೋದು, ಅದನ್ನೇ ಊರಿಗೆ ಡಂಗೂರ ಹೊಡೆಯುವಂಥ, ವರ್ಷಕ್ಕೊಂದು 2 ಮೀಟಿಂಗ್ ಮಾಡಿ ನಿರ್ಣಯ ಮಾಡುವಂಥ ಒಂದು ವೇದಿಕೆಯಾಗಿತ್ತು. ಯಾವಾಗ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್ ನೇತೃತ್ವ ಕೊಟ್ಟರು, ಆಗ ಲಾಲಾ ಲಜಪತ್ ರಾಯ್ ಅಂಥವರು, ಬಾಲಗಂಗಾಧರ ತಿಲಕ್ ಅಂಥವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಗುಡುಗಿದ್ರು. ಅದಕ್ಕೊಂದು ಹೋರಾಟದ ಕಿಚ್ಚನ್ನು ತುಂಬಿದರು. ಆಮೇಲೆ ಮಹಾತ್ಮ ಗಾಂಧಿ ನೇತೃತ್ವ ಬಂತು, ಮಧ್ಯದಲ್ಲಿ ಸುಭಾಷ್ ಚಂದ್ರ ಬೋಸು, ಇವೆಲ್ಲ. ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನು ನಡ್ಕೊಳ್ತಿರೋ ರೀತಿಯನ್ನು ಗಾಂಧಿ ಬದುಕಿದ್ದು ನೋಡಿದರೆ ಏನು ಮಾಡ್ತಿದ್ರು? ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋರು. ನೀವು ದೇಶದ್ರೋಹಿಗಳ ಪರವಾಗಿ ನಿಂತು ವಕಾಲತ್ತು ವಹಿಸ್ತಾ ಇದ್ದೀರಿ, ನನಗೆ ನಾಚಿಕೆ ಆಗ್ತಾಯಿದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಿದ್ರೇನೋ. ಸುಭಾಷ್ ಚಂದ್ರ ಬದುಕಿದ್ರೆ ಏನು ಮಾಡ್ತಿದ್ರು? ಅವ್ರು ಸರ್ಜಿಕಲ್ ಸ್ಟ್ರೈಕ್ನ ಈಗಿನ ಕಾಂಗ್ರೆಸ್ ವಿರುದ್ಧನೇ ಮಾಡಿಬಿಡೋರು. ಹೊರಗಿನ ಶತ್ರುಗಳಿಗಿಂತ ನೀವು ಒಳಗಿರ್ತಕ್ಕಂಥ ಹಿತಶತ್ರುಗಳು ಅಪಾಯಕಾರಿ ಅಂತ ಹೇಳಿ ಇವ್ರ ವಿರುದ್ಧನೇ ಯುದ್ಧ ಸಾರಿಬಿಡೋರು. ಬಾಲಗಂಗಾಧರ ತಿಲಕರು ಇದ್ದಿದ್ದರೆ ಇವ್ರನ್ನ ಒಂದು ಕ್ಷಣಕ್ಕೂ ಕ್ಷಮಿಸ್ತಿರಲಿಲ್ಲ. ಇವತ್ತಿನ ಇವರ ಚಿಂತನೆ, ಅವರ ಹೇಳಿಕೆಗಳು ಅವೆಲ್ಲ ಪಾಕಿಸ್ತಾನಿಯರಿಗೆ ಖುಷಿ ಕೊಡುವಂಗಾಗಿದೆ. ಪಾಕಿಸ್ತಾನದ ಟಿ ವಿಯಲ್ಲಿ ಸಿದ್ದರಾಮುಲ್ಲಾ ಖಾನ್ದೇ ಚರ್ಚೆ. ಬಹುಶಃ ನಾನು 2 ವರ್ಷದ ಹಿಂದೆ ಸಿದ್ದರಾಮುಲ್ಲಾ ಖಾನ್ ಅಂತ ಅಂದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬಂದಿದ್ದು. ಇವತ್ತಿನ ಇವರ ನಡವಳಿಕೆ ಸಿದ್ದರಾಮಯ್ಯನವರ ನಡವಳಿಕೆ ಇಲ್ಲ. ಸಂಗೊಳ್ಳಿ ರಾಯಣ್ಣನ ರಕ್ತ ಹಂಚಿಕೊಂಡವರ ನಡವಳಿಕೆ ಥರ ಕಾಣ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣನ ರಕ್ತ ಹಂಚಿಕೊಂಡಿದ್ದರೆ ಈ ಥರದ ಹೇಳಿಕೆಗಳನ್ನು ಕೊಡ್ತಿರಲಿಲ್ಲ. ಇನ್ನೊಂದು ಸ್ಟೇಟ್ಮೆಂಟ್ ಸರ್, ಏನಂದರೆ ಅವರು ಒಂದು ಮೆಸೇಜು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರೋಂಥದ್ದು ಏನಂದರೆ, ಉಗ್ರಗಾಮಿಗಳು ಅಂತ ಪದ ಬಳಸೋ ಜಾಗದಲ್ಲಿ, ಭಯೋತ್ಪಾದಕರು ಅಂತ ಪದ ಬಳಸೋ ಜಾಗದಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪಾಕಿಸ್ತಾನ್ ಮಿಲಿಟೆಂಟ್ ಅಂತಾರೆ. ನಾವು ಸಾಮಾನ್ಯವಾಗಿ ಮಿಲಿಟೆಂಟ್ ಅಂದರೆ ದೇಶ ಸೇವೆ ಮಾಡೋರನ್ನ ನಾವು ಮಿಲಿಟೆಂಟ್ ಅಂತೀವಿ. ಅಂದರೆ ಈ ಮನಸ್ಥಿತಿಯೇ ಅರ್ಥ ಮಾಡಿಸುತ್ತೆ, ಇವ್ರ ಹೇಳಿಕೆಗಳೇ ಅರ್ಥ ಮಾಡಿಸುತ್ತೆ ಯಾರ ಪರ ಇದ್ದಾರೆ ಇವರು ಅಂಥೇಳಿ. ಇವರಿಗಿಂತ ದೊಡ್ಡ ದ್ರೋಹಿಗಳು ಇನ್ನೊಬ್ಬರಿಲ್ಲ. ದೇಶಭಕ್ತಿಯ ಪ್ರಕಟೀಕರಣ ಆಗಬೇಕಾದ ಕಾಲದಲ್ಲಿ ಜನಸಾಮಾನ್ಯರು ಸಂಕಟದಿಂದ ಸೇಡು ತೀರಿಸ್ಕೊಳ್ಬೇಕು ಅಂತ ಹಾತೊರಿತಿರುವಂಥ ಕಾಲದಲ್ಲಿ ಕಾಂಗ್ರೆಸ್ನ ನಡವಳಿಕೆ
ಕಾಂಗ್ರೆಸ್ನ ಕ್ಷಮಿಸುವ ಮಟ್ಟಕ್ಕೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರ ಹೆಸರೇಳಲಿಕ್ಕೆ ಸಂವಿಧಾನದ ಪ್ರಮಾಣ ವಚನ ಸ್ವೀಕರಿಸ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀರಾ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಮತ್ತು ಇವ್ರ ಮೆದುಧೋರಣೆ ಪಾಕಿಸ್ತಾನಿಯರಿಗೆ ಖುಷಿಯಾಗಿದೆ. ಇವ್ರ ಮೆದುಧೋರಣೆ, ಇವ್ರನ್ನ ಹಾಡು ಹೊಗಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ. ಆದರೆ ಇವ್ರಿಗೆ ಓಟ್ ಹಾಕಿದವರು ದುಃಖ ಪಡ್ತಾ ಇದ್ದಾರೆ. ದ್ರೋಹಿ ಮನಸ್ಥಿತಿಯವರು ಮಾತ್ರ ಇವ್ರನ್ನ ಬೆಂಬಲಿಸ್ಬೋದು, ಬಿಟ್ಟರೆ ದೇಶಭಕ್ತರು ಯಾರೂ ಇವ್ರನ್ನ ಬೆಂಬಲಿಸುವಂಥ ಇವರ ಹೇಳಿಕೆಯನ್ನು ಸಮರ್ಥನೆ ಮಾಡುವಂಥ ಸ್ಥಿತಿ ಇಲ್ಲ. ಇನ್ನು ನಿನ್ನೆ ಬೆಳಗಾಮಿನ ಅವರ ಕೇಂದ್ರದ ವಿರುದ್ಧದ ಹೋರಾಟ, ಕೇಂದ್ರ ಸರ್ಕಾರ ಉಗ್ರಗಾಮಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ಸು, ಕರ್ನಾಟಕದ ಮುಖ್ಯಮಂತ್ರಿಗಳು ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಮತ್ತು ಯಾವ ನೈತಿಕತೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ? ನಾನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಮುಖ್ಯಮಂತ್ರಿಗಳೇ, ನಿಮ್ಮ ಹೋರಾಟವೇ ಒಂದು ಹಾಸ್ಯಾಸ್ಪದ. ನಾನು ನಿಮ್ಮನ್ನು ಕೇಳ್ತೇನೆ, ಕರ್ನಾಟಕದಲ್ಲಿ ಅಬ್ಕಾರಿ ಸುಂಕ ಏರಿಕೆ ಮಾಡಿದ್ದು ಪ್ರಧಾನಮಂತ್ರಿ ಮೋದಿಯವರ ತಾವ? ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು ತಾವೋ ಪ್ರಧಾನಮಂತ್ರಿ ಮೋದಿಯವರ? RTC ಅಂದರೆ ಪಹಣಿ ಬೆಲೆ ಹೆಚ್ಚು ಮಾಡಿದ್ದು ಮೋದಿಯವರ ತಾವ? ಮೆಟ್ರೋ ದರ ಹೆಚ್ಚು ಮಾಡಿದ್ದು, ಬಸ್ ದರ ಹೆಚ್ಚು ಮಾಡಿದ್ದು, ವಿದ್ಯುತ್ ದರ ಹೆಚ್ಚು ಮಾಡಿದ್ದು ಮೋದಿಯವರ ತಾವ? ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹೆಚ್ಚುವರಿಯಾಗಿ ಸೆಸ್ ಹಾಕಿದ್ದು ತಾವೋ ಮೋದಿಯವರ? ಯಾರ ಮೇಲೆ ಹೋರಾಟ ಮಾಡ್ತೀರಿ? ಅಂದರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಜಗತ್ತೇ ಕಣ್ಣು ಮುಚ್ಕೊಂಡಿದೆ ಅಂತ ಭಾವಿಸುತ್ತಂತೆ. ಹಾಗೆ ನೀವು ಬೆಲೆ ಏರಿಕೆ ಮಾಡಿ, ನೀವು ಎಲ್ಲ ದರವನ್ನು ಏರಿಸಿ ಹೋರಾಟ ಯಾರ ವಿರುದ್ಧ ಮಾಡ್ತೀರಿ? ನೀವು ರಿಜಿಸ್ಟ್ರೇಷನ್ ವಾಹನಗಳ ನೋಂದಣಿ ಶುಲ್ಕವನ್ನು ಹೆಚ್ಚು ಮಾಡಿದವ್ರು ನೀವೇ ತಾನೇ? 20 ರೂಪಾಯಿ ಸ್ಟಾಂಪ್ ಪೇಪರ್ನ 120, 500 ರೂಪಾಯಿ ಮಾಡಿದವ್ರು ನೀವೇ ತಾನೇ? ಯಾರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀರಿ ನೀವು? ಹಾಕ್ಸ್ಕೊಳ್ಳೋಕ್ಕೆ 3 ಲಕ್ಷ ಕೊಡಬೇಕಾದ ಸ್ಥಿತಿ ಇದೆ ರೈತನಿಗೆ. ಯಾರ ವಿರುದ್ಧ ಹೋರಾಟ ಮಾಡ್ತೀರಿ ನೀವು? ಮೇಲೆ ಉಗಿದ್ರೆ ಅದು ನಿಮ್ಮ ಮುಖಕ್ಕೆ ಬೀಳುತ್ತೆ. ನೀವು ಅದೇ ಕೆಲಸ ಮಾಡ್ತಿರೋದು, ಮೇಲೆ ಉಕ್ಕೊಳ್ತಾ ಇದ್ದೀರಿ, ಅದು ನಿಮ್ಮ ಮುಖಕ್ಕೆ ಬೀಳ್ತಾ ಇದೆ. ಅವರ ಹೋರಾಟದ ಸಂದರ್ಭದಲ್ಲೂ ಕೂಡ ಒಬ್ಬ ಅಧಿಕಾರಿ, ಸೇವೆಯಲ್ಲಿರುವಂಥ ಅಧಿಕಾರಿ ಡ್ಯೂಟಿಯಲ್ಲಿದ್ದಾರೆ, ASPನ ಏಕವಚನದಲ್ಲಿ ಮಾತಾಡ್ತಾರೆ, ಯಾವನೋನು ಅಂತಾರೆ. ಅದಾದ ನಂತರ ಕಪಾಳಕ್ಕೆ ಹೊಡಿ ಅಂತ ಒಂದು ಸನ್ನೆ. ವಯಸ್ಸು ಆಗ್ತಾ ಆಗ್ತಾ ಮುತ್ಸದ್ದಿತನ ಬರಬೇಕಿತ್ತು. ಈ ರಾಜ್ಯ ಕೆಂಗಲಮ್ಮ ಅಂತ ಇರೋನ, ಕಡಿದಾಳ್ ಮಂಜಪ್ಪನವರು ಅಂತ ಗಾಂಧಿವಾದಿಯನ್ನು, KC ರೆಡ್ಡಿ ಅಂತ ದೇಶಭಕ್ತರನ್ನು, ರಾಮಕೃಷ್ಣ ಹೆಗಡೆ, SM ಕೃಷ್ಣರವರಂಥ ಮುತ್ಸದ್ದಿಯನ್ನು ಮುಖ್ಯಮಂತ್ರಿಯಾಗಿ ನೋಡಿದೆ. ದೇವೇಗೌಡರಂಥ ಕೆಳಹಂತದಿಂದ ಬಂದಂಥ ಮಣ್ಣಿನ ಮಗನನ್ನು ಮುಖ್ಯಮಂತ್ರಿಯಾಗಿ ನೋಡಿದೆ. ಕರ್ನಾಟಕ ರಾಜ್ಯದಲ್ಲಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ಸಿದ್ದರಾಮಯ್ಯನವರು, ಅವರು ಈ ಮುತ್ಸದ್ದಿತನಕ್ಕೆ ವ್ಯತಿರಿಕ್ತವಾಗಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ದುರದೃಷ್ಟಕರ. ಅವ್ರ ವ್ಯಕ್ತಿತ್ವಕ್ಕೊಂದು ಕಳಂಕ ಇದು, ಅವರ ವ್ಯಕ್ತಿತ್ವಕ್ಕೆ ಕಳಂಕ. ಸಮಾಜವಾದಿ ಅಂತ ಹೇಳ್ತಾನೆ ಹೇಗೆ ನಿರಂಕುಶವಾದಿಯಾಗಿ ಅವರು ಬದಲಾಗಿದ್ದಾರೆ, ಫ್ಯೂಡಲಿಸ್ಟ್ ಆಗಿ ಬದಲಾಗಿದ್ದಾರೆ. ಹೀ ಈಸ್ ನಾಟ್ ಎ ಸೋಷಿಯಲಿಸ್ಟ್, ಫ್ಯೂಡಲಿಸ್ಟ್ ಆಗಿ ಬದಲಾಗಿದ್ದಾರೆ ಅನ್ನೋದನ್ನು ಅವರ ವರ್ತನೆಗಳು ತೋರಿಸ್ತಾ ಇದ್ದಾವೆ. ಮತ್ತು ಬೆದರಿಕೆ ಇದ್ರ ಮೇಲೆ, ತಾನು ಮುಖ್ಯಮಂತ್ರಿ ಆಗಿದ್ದೀನಿ, ಉಪಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಮರೆತು ಬೆದರಿಕೆ ಹಾಕ್ತಾರೆ. ಅಂದರೆ ನಾವು ಅವರ ಸವಾಲನ್ನು ಸ್ವೀಕಾರ ಮಾಡ್ತೀವಿ, ಅವರ ಜನವಿರೋಧಿ ನಡವಳಿಕೆ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅವ್ರು ಏನು ಅಧಿಕಾರ ಬಲದಿಂದ, ಅಹಂಕಾರದಿಂದ, ಅಧಿಕಾರ ಮದದಿಂದ ಅದು ಏನು ಮಾಡ್ತಾರೆ ಮಾಡಲಿ. ನಾವು ತುರ್ತು ಪರಿಸ್ಥಿತಿಗೆ ಹೆದರದೇ ಇರೋ ಜನ, ಇವ್ರಿಗೆ ಹೆದರ್ತೀವ? ಇವ್ರಿಗೆ ಹೆದರೋ ಪ್ರಶ್ನೆನೂ ಇಲ್ಲ, ಹೆದರುವ ದಿನಗಳೂ ಇಲ್ಲ. ಕೊನೆಯದೊಂದು ಪ್ರಶ್ನೆ ಸರ್, ಅವರದ್ದೇ ಸಂಪುಟದ ಒಬ್ಬ ಸಚಿವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾಗ RB ತಿಮ್ಮಾಪುರರವರು, ಪಾಕಿಸ್ತಾನವರು ಉಗ್ರರು ಬಂದಿರಬಹುದು, ಅವರು ಜಾತಿಯನ್ನು ಧರ್ಮವನ್ನು ಕೇಳಿ ಹೊಡೆಯೋಷ್ಟು ಟೈಮ್ ಇರಲ್ಲ, ಬಡ 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 ಹೊಡೆದೋಗ್ತಾರೆ. ಆದರೆ ಆ ಮಹಿಳೆ ಕೂಡ ತನ್ನ ಗಂಡ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು ಕೂಡ, ಜಾತಿ ಧರ್ಮನ ಕೇಳಿ ತೀರ್ಕೊಂಡಿದ್ದಾರೆ ಅಂತ, ಅಂದರೆ ಹೊಡೆದಿದ್ದಾರೆ ಅಂತ ಹೇಳಿದ್ರು ಕೂಡ, ಆ ತಾಯಿ ಗಾಬರಿಯಿಂದ ಮಾತಾಡಿರ್ಬೋದು ಅಂತ ಅವರ ಮಾತನ್ನು ಕೂಡ ಅಲ್ಗಳಿತಾ ಇದ್ದಾರೆ. ಏನಾಗಿದೆ, ತಿಮ್ಮಾಪುರ ಮನೆಯವರು ಸತ್ತಿದ್ರೆ ಸಂಕಟ ಅರ್ಥ ಆಗ್ತಿತ್ತು.
ಸಂವೇದನೆ ಇಲ್ಲದಿರ್ತಕ್ಕಂಥವ್ರು ಮಾತಾಡುವ ರೀತಿ. ಒಬ್ಬ ಬಹುಶಃ ಒಂದು 8-10 ವರ್ಷದ ಹುಡುಗ, ಪ್ರತ್ಯಕ್ಷದರ್ಶಿ, ಆತ ಕೊಟ್ಟ ಸ್ಟೇಟ್ಮೆಂಟನ್ನು ನಾನು ಗಮನಿಸಿದೆ. ಅವರು ಏನು ಕಲ್ಮಾ ಪಡ್ನೆ ಕೆ ಲಿಯೆ ಬೋಲ್ ದಿಯಾ, ಹಮ್ಕೋ ಮಾರ, ಪಿತಾಜಿ ಕೋ ಮಾರ, ಭಾಯಿ ಕೋ ಮಾರ ಅಂತ ಅವನು ಹೇಳ್ತಾ ಇದ್ದ. ಪಲ್ಲವಿ ಅಂಥೇಳಿ ಮಂಜುನಾಥ್ ರಾವ್ ಅವರ ಪತ್ನಿ, ಅವರು ಕೊಟ್ಟ ಹೇಳಿಕೆಯನ್ನು ನೀವು ಗಮನಿಸಿ. ಅವರೆಲ್ಲರ ಹೇಳಿಕೆಯನ್ನು ಗಮನಿಸಿದರೆ ತಿಮ್ಮಾಪುರರು ಅಂಥವರು ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಸಂತೋಷ್ ಲಾಡು, ತಿಮ್ಮಾಪುರು, ಅವ್ರಿಗೆ ಏನಾಗಿದೆ ಅಂಥೇಳಿ. ಮತ್ತು ಇವತ್ತು ಭಯೋತ್ಪಾದನೆ ನಡೀತಿರೋದು ಅಲ್ಲ ಭಾರತದ ಮೇಲೆ ಭಯೋತ್ಪಾದನೆ ದಾಳಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಮತ್ತು ಇಸ್ಲಾಂ ಭಯೋತ್ಪಾದನೆ ಜಗತ್ತನ್ನು ಕಾಡ್ತಾ ಇದೆ. ಮತ್ತು ಕೆಲವು ಮುಸಲ್ಮಾನರು ಭಯೋತ್ಪಾದನೆ ದಾಳಿಯನ್ನು ಖಂಡಿಸಿ ಕ್ಯಾಂಡಲ್ ಲೈಟ್ ಪ್ರದರ್ಶನ, ಹೋರಾಟನೂ ಮಾಡ್ತಿದ್ದಾರೆ. ನಾನು ಅವರ ಹೋರಾಟ, ಅವರ ಪ್ರತಿಕ್ರಿಯೆಯನ್ನು ಸ್ವಾಗತಿಸ್ತೀನಿ. ನಾನು ಅವರಿಗೆ ತಮ್ಮ ಮೂಲಕ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಭಯೋತ್ಪಾದನೆಗೆ ಬಳಕೆ ಮಾಡಿಕೊಂಡಿರೋದು ಕುರಾನನ್ನು, ಇಸ್ಲಾಮನ್ನು. ನಾನು ತಮಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸೋದು, ಇಸ್ಲಾಮಲ್ಲಿ ನಾನ್ ಬಿಲೀವರ್ಸ್ ಬಗ್ಗೆ ಏನು ಹೇಳುತ್ತೆ? ನಾನ್ ಬಿಲೀವರ್ಸ್ ಬಗ್ಗೆ ನಿಮ್ಮ ಹದೀಸ್ ಏನು ಹೇಳುತ್ತೆ? ಸೂರಾಗಳೇನು ಹೇಳ್ತವೆ? ಆಯಾತ್ಗಳೇನು ಹೇಳ್ತವೆ? ಅಲ್ಲಿ ಇಸ್ಲಾಮೇತರರನ್ನು ಮತ್ತು ಅಲ್ಲಾಹನನ್ನು ಹೊರತುಪಡಿಸಿ ಬೇರೆ ದೇವರನ್ನ ನಂಬುವವರನ್ನ ಹೇಗೆ ನಡೆಸ್ಕೊಳ್ಬೇಕು ಅಂತ ಹೇಳುತ್ತೆ. ಅದನ್ನು ಬದಲಾಯಿಸ್ತೇ ಇದ್ದರೆ ಹೆಂಗೆ ಜಗತ್ತಿನಲ್ಲಿ ಶಾಂತಿ ನೆಲೆಸೋಕ್ಕೆ ಸಾಧ್ಯ? ಅಲ್ಲಿ ಅಲ್ಲಾಹನನ್ನು ಹೊರತುಪಡಿಸಿ ಶಿವನನ್ನು ನಂಬೋರನ್ನ, ಜೀಸಸ್ ನಂಬೋರನ್ನ, ರಾಮನನ್ನು ನಂಬೋರನ್ನ, ಕೃಷ್ಣನ ನಂಬೋರನ್ನ, ಸೈತಾನರನ್ನು ಆರಾಧಿಸೋರು ಅಂತ ಕರೆದು ಅವ್ರನ್ನ ಕಂಡಲ್ಲಿ ಕೊಲ್ಲಿರಿ, ಅದರಲ್ಲೂ ಪವಿತ್ರ ಮಾಸ ರಂಜಾನ್ನಲ್ಲಿ ಕೊಂದರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ಕೊಡ್ತಾ ಈಗ ಶಾಂತಿ ನೆಲೆಸಲಿ ಅಂದರೆ ಹೆಂಗೆ ಸಾಧ್ಯ? ಅದನ್ನು ಹೇಳ್ಕೊಡೋದು ನಿಲ್ಲಿಸ್ಬೇಕಲ್ಲ ಮದ್ರಸೆಗಳಲ್ಲಿ. ಒಬ್ಬ ರಾಮಾಯಣನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ರಾಮನಂತೆ ಆಗಬೇಕು ಅಂತ ಬಯಸ್ತಾನೆ. ಕುರಾನನ್ನು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಅವ್ನು ಬಿನ್ ಲಾಡೆನ್ ಥರನೋ ಆಗ್ಬಿಡ್ತಾನಲ್ವಾ? ಎಲ್ಲಿದೆ ಮಾನವೀಯತೆ? ಎಲ್ಲಿದೆ ಭಾಯಿಚಾರ? ಮಾನವೀಯತೆ, ಭಾಯಿಚಾರ ಕೇವಲ ಮುಸಲ್ಮಾನರ ಒಳಗಡೆ ತೋರಿಸ್ಬೇಕು ಅಂತ ಹೇಳುತ್ತೆ ಹೊರತು ಮುಸ್ಲಿಮೇತರರ ಬಗ್ಗೆ ತೋರಿಸ್ಬೇಕು ಅಂತ ಎಲ್ಲಿ ಹೇಳಿದೆ? ಅಕಸ್ಮಾತ್ ಅವರು ಹೇಳಿರೋದೇ ನಿಜ ಆಗಿದ್ದರೆ, ನಮ್ಮ ದೇಶಕ್ಕೆ ಮೇಲೆ ಮೊದಲನೇ ದಾಳಿ ನಡೆದಂಥ ಮೊಹಮ್ಮದ್ ಬಿನ್ ಕಾಸಿಮ್ 712ರಲ್ಲಿ ಒಂದು ದಾಳಿ ಮಾಡ್ತಾನೆ. ಅವನು ದಾಳಿಗೆ ಕಾರಣ ಕೊಟ್ಟಿದ್ದು ಗಜ್ವಾಯ್ ಹಿಂದ್, ಇದು ಇಲ್ಲಿರೋರನ್ನ ಇಸ್ಲಾಂ ಮಾಡಬೇಕು, ಇಸ್ಲಾಮಯ ಮಾಡಬೇಕು. ಆಮೇಲೆ ನಡೆಸಿದಂಥ ಗಜ್ನಿ, ಗೋರಿ, ಬಕ್ತಿಯಾರ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ ಅವರಿಂದ ಮೊದಲುಗೊಂಡು ಔರಂಗಜೇಬ್, ಟಿಪ್ಪು ಸುಲ್ತಾನ್ವರೆಗೆ ತಮ್ಮ ಹಿಂಸೆಗೆ, ಮತಾಂತರಕ್ಕೆ, ನರಮೇಧಕ್ಕೆ ಬಳಕೆ ಮಾಡಿಕೊಂಡಿದ್ದು ಇಸ್ಲಾಮನ್ನು. ಹಾಗಿದ್ರೆ ಅವ್ರು ಹೇಳೋ ಇಸ್ಲಾಂ ಬೇರೆ, ನೀವು ಪ್ರತಿಪಾದನೆ ಮಾಡೋ ಇಸ್ಲಾಂ ಬೇರೆನಾ? ಅವ್ರು ಹೇಳುವ ಕುರಾನ್ ಬೇರೆ, ನೀವು ಹೇಳುವ ಕುರಾನ್ ಬೇರೆನಾ? ಅವ್ರು ಹೇಳುವ ಆಯಾತ್ಗಳು ಮತ್ತು ನೀವು ಹೇಳುವ ಆಯಾತ್ಗಳು ಬೇರೆ ಬೇರೆನಾ? ಇದೊಂದು ಸಾರ್ವಜನಿಕ ಚರ್ಚೆ ಆಗಲಿ. ಅದನ್ನು ನೀವು ಬದಲಾಯಿಸ್ತೇ ಇದ್ದರೆ, ಅದನ್ನು ಹೇಳ್ಕೊಡೋದನ್ನು ಬಿತ್ತಿದಂಗೆ ತಾನೇ ಬೆಳೆ ಬರೋದು. ನೀವು ಹಿಂಸೆಯನ್ನು ಬಿತ್ತಿ ಶಾಂತಿಯನ್ನು ಫಲ ಪಡೆಯೋಕ್ಕಾಗುತ್ತಾ? ಹಿಂಸೆಯನ್ನು ಬಿತ್ತಿದರೆ, ಜೆಹಾದನ್ನು ಬಿತ್ತಿದರೆ ಭಯೋತ್ಪಾದಕರೇ ತಯಾರಾಗೋದು. ಯಾಕೆ ಮುಸಲ್ಮಾನ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅದನ್ನು ಪ್ರತ್ಯೇಕ ಮಾಡಬೇಕು ಅನ್ನುವಂಥ ಸಂಚು ನಡೆಯುತ್ತೆ? ಕಾಶ್ಮೀರದಲ್ಲೇ ಯಾಕೆ ಭಯೋತ್ಪಾದಕರು ನುಸುಳಿ ಬರ್ತಾರೆ? ಅವ್ರು ಯಾಕೆ ರಾಜಸ್ಥಾನದಲ್ಲಿ, ಗುಜರಾತ್ ಮೂಲಕ ಬರೋಲ್ಲ? ಅಲ್ಲಿ ಸ್ಥಳೀಯರ ನೆರವು ಅವರಿಗಿಲ್ಲ. ಕಾಶ್ಮೀರದಲ್ಲಿ ಹೊರಗಡೆಯಿಂದ ಬರೋ ಭಯೋತ್ಪಾದಕರಿಗೆ ಸ್ಥಳೀಯರು ರತ್ನಗಂಬಳಿ ಹಾಕಿ ಸಾಕುವ ವ್ಯವಸ್ಥೆ ಇದೆಯಲ್ಲ, ಇದರಿಂದಾಗಿ ಆಗಿರೋದು. ಈ ಬಗ್ಗೆ ಚರ್ಚೆ ಆಗದೆ, ಇದನ್ನು ಅರ್ಥ ಮಾಡ್ಕೊಳ್ಳೋದೆ, ಇಸ್ಲಾಮನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಭಯೋತ್ಪಾದನೆ ಎದುರಿಸೋಕ್ಕಾಗಲ್ಲ. ಭಯೋತ್ಪಾದನೆಯನ್ನು ನಿಜವಾಗ್ಲೂ ಬೇರೆ ಸಹಿತ ಕಿತ್ತಾಕಬೇಕು ಅಂದರೆ ಮೊದಲು ಇಸ್ಲಾಮನ್ನು ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಜಗತ್ತಿನಲ್ಲಿರುವಂಥ ಭಯೋತ್ಪಾದನೆಯನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯ, ಎದುರಿಸ್ಲಿಕ್ಕೆ ಸಾಧ್ಯ. ಚೀನಾ ಅರ್ಥ ಮಾಡ್ಕೊಂಡಿದೆ ಇಸ್ಲಾಮನ್ನು.
ಅರ್ಥ ಮಾಡ್ಕೊಂಡ್ರ ಕಾರಣಕ್ಕೋಸ್ಕರನೇ ಅವರು ಮದ್ರಾಸಾಗಳಲ್ಲಿ ಏನು ಕಲಿಸ್ಬೇಕು ಅನ್ನೋದನ್ನು ಚೈನಾ ಸರ್ಕಾರ ನಿರ್ಣಯ ಮಾಡುತ್ತೆ. ಮತಾಂಧರಿಗೆ ತನ್ನ ಮತಾಂಧತೆಯನ್ನು ಬೆಳೆಸೋದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ. ಆದರೆ ನಮ್ಮಲ್ಲಿ ಅತಿಯಾದ ಸ್ವತಂತ್ರ, ಸಣ್ಣ ವಿಷಯಕ್ಕೂ ಬೀದಿಗೆ ಬರ್ತಾರೆ, ಸಣ್ಣ ವಿಷಯಕ್ಕೂ ಹೋರಾಟಕ್ಕೆ ಬರ್ತಾರೆ. ಅಲ್ಲಿ ಬಾಯಿ ಮುಚ್ಕೊಂಡು ಮೇಲೆ ಕೆಳಗೆ ಎಲ್ಲ ಮುಚ್ಕೊಂಡು ಇರ್ತಾರೆ. ಯಾಕೆಂದರೆ ಬಾಯಿ ಬಿಟ್ಟವನು ಮರುದಿನ ನಾಪತ್ತೆ ಆಗಿರ್ತಾನೆ. ಇಲ್ಲಿ ಅತಿಯಾದ ಸ್ವತಂತ್ರದ ಪರಿಣಾಮ ನಮ್ಮ ದೇಶದ ಸಂವಿಧಾನ ಅಪಾಯದಲ್ಲಿದೆ. ಇದನ್ನು ಕಂಡೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಸ್ಲಾಮನ್ನು ಅಧ್ಯಯನ ಮಾಡಿ ಅವ್ರು ಹೇಳಿದ್ದು, ಇದೊಂದು ಒಳಗೇರೆ ಇರುವಂಥ ಹುಣ್ಣು ಅಂಥೇಳಿ. ನಾನು ಹೇಳಿದ ಮಾತಲ್ಲ, ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಮಾತು. ಅವರು ಅಧ್ಯಯನ ಮಾಡಿ ಹೇಳಿರೋದು, ಸುಮ್ಮನೆ ಹೇಳಿರೋದಲ್ಲ. ಅದನ್ನು ಕಂಡೇ ಅವ್ರು ಹೇಳಿದ್ದು. ಟರ್ಕಿ ಮತ್ತು ಗ್ರೀಕಿನ ಉದಾಹರಣೆ ಕೊಟ್ಟು ವಿಭಜನೆ ಅನಿವಾರ್ಯ ಅಂತಾದರೆ ನಾವು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿದರು. ಅದನ್ನು ಕೇಳದೇ ಇದ್ದ ಪರಿಣಾಮ ಕೋಟ್ಯಾಂತರ ಜನ ನಿರಾಶ್ರಿತರಾದರು, ಲಕ್ಷಾಂತರ ಜನ ಆಸ್ತಿ ಮಾನ ಪ್ರಾಣ ಕಳ್ಕೊಂಡ್ರು. ಅದ್ರ ಜೊತೆಗೆ ಇವತ್ತಿಗೂ ಆತಂಕವಾದದ ಬೇಗುದಿಯಲ್ಲಿ ಭಾರತ ಬೇಯ್ತಾ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು ಅಂಬೇಡ್ಕರ್ ಅವ್ರ ಮಾತನ್ನು ಕೇಳಿದರೆ. ಈಗಲಾದರೂ ಅಷ್ಟೇ ಇಸ್ಲಾಮನ್ನು ಅರ್ಥ ಮಾಡ್ಕೊಳ್ಳದೆ ಆಯಾತ್ಗಳ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಭಯೋತ್ಪಾದನೆ ಎದುರಿಸೋಕ್ಕಾಗಲ್ಲ. ಇವಿಷ್ಟಾಗಿತ್ತು CT ರವಿರವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.